ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದರೆ ಸಾಕು, ಇಲ್ಲಿ ಪ್ರವಾಸಿ ತಾಣಗಳು ಎಲ್ಲರಿಗೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚಾಗಿರುವಂಥದ್ದು. ಸಾಕಷ್ಟು ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆಯಲ್ಲಿರುವಂಥದ್ದು. ವಿಶ್ವವಿಖ್ಯಾತ ಜೋಗ ಜಲಪಾತ ಆಗಿರಬಹುದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಹುಲಿ ಮತ್ತು ಸಿಂಹಧಾಮಗಳಾಗಿರಬಹುದು, ಕುವೆಂಪು ಅವರ ಜನ್ಮಸ್ಥಳ, ಹೀಗೆ ಅನೇಕ ರೀತಿಯ ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿದ್ದಾವೆ. ಅದರಂತೆ ಈಗ ವೀಕೆಂಡ್ ಮತ್ತು ಇಯರ್ ಎಂಡ್ ಆಗಿರೋ ಕಾರಣ ಪ್ರವಾಸಿ ತಾಣಗಳಿಗೆ ಸಾವಿರಾರು ಜನ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ನಾನೀಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ವೀಕೆಂಡ್ ಮತ್ತು ಇಯರ್ ಎಂಡ್ ಜೊತೆಗೆ ಕ್ರಿಸ್ಮಸ್ ಹಬ್ಬಗಳು ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬಂದು ಪ್ರವಾಸಿ ತಾಣಗಳನ್ನು ಕಣ್ ತುಂಬಿಕೊಳ್ತಿರುವಂಥದ್ದು. ಜೊತೆಗೆ ಶಾಲಾ ಮಕ್ಕಳಾಗಿರ್ಬೋದು, ಅವ್ರ ಪೋಷಕರಾಗಿರ್ಬೋದು, ಸಾವಿರಾರು ಜನ ಪ್ರತಿನಿತ್ಯ ಪ್ರವಾಸಿ ತಾಣಗಳಿಗೆ ಬರ್ತಿದ್ದಾರೆ. ಈಗ ಹುಲಿ ಮತ್ತು ಸಿಂಹಧಾಮದಲ್ಲೂ ಸಹ ನೋಡ್ಬೋದು, ಸಾಕಷ್ಟು ಜನ, ಸಾವಿರಾರು ಜನ ಬೆಳಗ್ಗೆಯಿಂದ ಬಂದು ಪ್ರವಾಸಿ ತಾಣಗಳನ್ನು ನೋಡ್ಕೊಳ್ತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತೇನೆ ನಿಮಗೆ. ನೋಡ್ಬೋದು, ಸಫಾರಿಯ ವ್ಯವಸ್ಥೆ ಸಹ ಇದೆ ಈ ಭಾಗದಲ್ಲಿ. ಸಫಾರಿ ವ್ಯವಸ್ಥೆಯಲ್ಲೂ ಸಹ ಕ್ಯೂವಲ್ಲಿ ನಿಂತು ಜನ ಸಫಾರಿಗಳಿಗೆ ಹೋಗ್ತಿದ್ದಾರೆ. ಅದಾದ ನಂತರದಲ್ಲಿ ಈ ಕಡೆ ಇಡೀ ವ್ಯವಸ್ಥೆ ಸಾಕಷ್ಟು ದೂರ ವಿಸ್ತೀರ್ಣ ಇರುವಂಥದ್ದು. ಅಲ್ಲಿ ಸಹ ಹುಲಿ ಮತ್ತು ಸಿಂಹಗಳನ್ನು, ಜಿಂಕೆಗಳನ್ನು, ಕಾಡು ಕೋಣಗಳನ್ನು ನೋಡಿ ಜನರು ಕಣ್ತುಂಬಿಕೊಳ್ತಿರುವಂಥದ್ದು. ಒಟ್ಟಾರೆಯಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರೋ ಕಾರಣಕ್ಕಾಗಿ ಎಲ್ಲ ಪ್ರವಾಸಿ ತಾಣಗಳಿಗೂ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ಒಂದು ಕಡೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ, ಮತ್ತೊಂದು ಕಡೆ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿ ಆಗಿರ್ಬೋದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಹುಲಿ ಮತ್ತು ಸಿಂಹಧಾಮ ಆಗಿರ್ಬೋದು. ಹೀಗೆ ಎಲ್ಲ ಪ್ರವಾಸಿ ತಾಣಗಳು ಈಗ ಫುಲ್ ರಶ್ ಆಗಿರುವಂಥದ್ದು. ಜನರು ಬಂದು ಪ್ರವಾಸಿ ತಾಣಗಳನ್ನು ನೋಡಿ ತುಂಬಿಕೊಳ್ತಿದ್ದಾರೆ. ನಿಮಗೆ ಹುಲಿ ಮತ್ತು ಸಿಂಹಧಾಮದಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಈ ಭಾಗದಲ್ಲಿ ತೋರಿಸ್ತೇನೆ. ಸಾಕಷ್ಟು ಜನ ಪ್ರವಾಸಿಗರು ಬೆಳಗ್ಗೆಯಿಂದಲೂ ಬಂದು ಇಲ್ಲಿ ಹುಲಿ ಮತ್ತು ಸಿಂಹಧಾಮದಲ್ಲಿರುವಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ತುಂಬಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ವೀಕೆಂಡ್ ಇದೆ, ಜೊತೆಗೆ ಇಯರ್ ಎಂಡ್ ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಿದ್ದಾರೆ. ನಿಮಗೆ ಕಾಣಿಸ್ತಿದೆ, ಇಲ್ಲಿರುವಂಥ ಪಕ್ಷಿ ಪ್ರಾಣಿಗಳನ್ನು ನೋಡಿ, ಸಸ್ಯ ಪ್ರಭೇದವಾಗಿರ್ಬೋದು, ಪ್ರಾಣಿ ಸಂಕುಲನವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಕ್ಕೇನು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಈಗ ಇಯರ್ ಎಂಡ್ ಆಗಿರೋ ಕಾರಣದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬಂದು ಮಲೆನಾಡಿನ ಸೊಬಗನ್ನು, ಸೌಂದರ್ಯವನ್ನು ಸವಿತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದರೆ ಸಾಕು, ಇಲ್ಲಿ ಪ್ರವಾಸಿ ತಾಣಗಳು ಎಲ್ಲರಿಗೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚಾಗಿರುವಂಥದ್ದು. ಸಾಕಷ್ಟು ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆಯಲ್ಲಿರುವಂಥದ್ದು. ವಿಶ್ವವಿಖ್ಯಾತ ಜೋಗ ಜಲಪಾತ ಆಗಿರಬಹುದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಹುಲಿ ಮತ್ತು ಸಿಂಹಧಾಮಗಳಾಗಿರ್ಬೋದು, ಕುವೆಂಪು ಅವರ ಜನ್ಮಸ್ಥಳ, ಹೀಗೆ ಅನೇಕ ರೀತಿಯ ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿದ್ದಾವೆ. ಅದರಂತೆ ಈಗ ವೀಕೆಂಡ್ ಮತ್ತು ಇಯರ್ ಎಂಡ್ ಆಗಿರೋ ಕಾರಣ ಪ್ರವಾಸಿ ತಾಣಗಳಿಗೆ ಸಾವಿರಾರು ಜನ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ನಾನೀಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ವೀಕೆಂಡ್ ಮತ್ತು ಇಯರ್ ಎಂಡ್ ಜೊತೆಗೆ ಕ್ರಿಸ್ಮಸ್ ಹಬ್ಬಗಳು ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬಂದು ಪ್ರವಾಸಿ ತಾಣಗಳನ್ನು ಕಣ್ ತುಂಬಿಕೊಳ್ತಿರುವಂಥದ್ದು. ಜೊತೆಗೆ ಶಾಲಾ ಮಕ್ಕಳಾಗಿರ್ಬೋದು, ಅವ್ರ ಪೋಷಕರಾಗಿರ್ಬೋದು, ಸಾವಿರಾರು ಜನ ಪ್ರತಿನಿತ್ಯ ಪ್ರವಾಸಿ ತಾಣಗಳಿಗೆ ಬರ್ತಿದ್ದಾರೆ. ಈಗ ಹುಲಿ ಮತ್ತು ಸಿಂಹಧಾಮದಲ್ಲೂ ಸಹ ನೋಡ್ಬೋದು, ಸಾಕಷ್ಟು ಜನ, ಸಾವಿರಾರು ಜನ ಬೆಳಗ್ಗೆಯಿಂದ ಬಂದು ಪ್ರವಾಸಿ ತಾಣಗಳನ್ನು ನೋಡ್ಕೊಳ್ತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತೇನೆ ನಿಮಗೆ. ನೋಡ್ಬೋದು, ಸಫಾರಿಯ ವ್ಯವಸ್ಥೆ ಸಹ ಇದೆ ಈ ಭಾಗದಲ್ಲಿ. ಸಫಾರಿ ವ್ಯವಸ್ಥೆಯಲ್ಲೂ ಸಹ ಕ್ಯೂವಲ್ಲಿ ನಿಂತು ಜನ ಸಫಾರಿಗಳಿಗೆ ಹೋಗ್ತಿದ್ದಾರೆ. ಅದಾದ ನಂತರದಲ್ಲಿ ಈ ಕಡೆ ಇಡೀ ವ್ಯವಸ್ಥೆ ಸಾಕಷ್ಟು ದೂರ ವಿಸ್ತೀರ್ಣ ಇರುವಂಥದ್ದು. ಅಲ್ಲಿ ಸಹ ಹುಲಿ ಮತ್ತು ಸಿಂಹಗಳನ್ನು, ಜಿಂಕೆಗಳನ್ನು, ಕಾಡು ಕೋಣಗಳನ್ನು ನೋಡಿ ಜನರು ತುಂಬಿಕೊಳ್ತಿರುವಂಥದ್ದು. ಒಟ್ಟಾರೆಯಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರೋ ಕಾರಣಕ್ಕಾಗಿ ಎಲ್ಲ ಪ್ರವಾಸಿ ತಾಣಗಳಿಗೂ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ಒಂದು ಕಡೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ, ಮತ್ತೊಂದು ಕಡೆ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿ ಆಗಿರ್ಬೋದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಹುಲಿ ಮತ್ತು ಸಿಂಹಧಾಮ ಆಗಿರ್ಬೋದು. ಹೀಗೆ ಎಲ್ಲ ಪ್ರವಾಸಿ ತಾಣಗಳು ಈಗ ಫುಲ್ ರಶ್ ಆಗಿರುವಂಥದ್ದು. ಜನರು ಬಂದು ಪ್ರವಾಸಿ ತಾಣಗಳನ್ನು ನೋಡಿ ತುಂಬಿಕೊಳ್ತಿದ್ದಾರೆ. ನಿಮಗೆ ಹುಲಿ ಮತ್ತು ಸಿಂಹಧಾಮದಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಈ ಭಾಗದಲ್ಲಿ ತೋರಿಸ್ತೇನೆ. ಸಾಕಷ್ಟು ಜನ ಪ್ರವಾಸಿಗರು ಬೆಳಗ್ಗೆಯಿಂದಲೂ ಬಂದು ಇಲ್ಲಿ ಹುಲಿ ಮತ್ತು ಸಿಂಹಧಾಮದಲ್ಲಿರುವಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ತುಂಬಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು.
ವೀಕೆಂಡ್ ಇದೆ, ಜೊತೆಗೆ ಇಯರ್ ಎಂಡ್ ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಿದ್ದಾರೆ. ನಿಮಗೆ ಕಾಣಿಸ್ತಿದೆ ಇಲ್ಲಿರುವಂಥ ಪಕ್ಷಿ ಪ್ರಾಣಿಗಳನ್ನು ನೋಡಿ, ಸಸ್ಯ ಪ್ರಭೇದವಾಗಿರ್ಬೋದು, ಪ್ರಾಣಿ ಸಂಕುಲನವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಕ್ಕೇನು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಈಗ ಇಯರ್ ಎಂಡ್ ಆಗಿರೋ ಕಾರಣದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬಂದು ಏನು ಮಲೆನಾಡಿನ ಸೊಬಗನ್ನು, ಸೌಂದರ್ಯವನ್ನು ಸವಿತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದರೆ ಸಾಕು, ಇಲ್ಲಿ ಪ್ರವಾಸಿ ತಾಣಗಳು ಎಲ್ರಿಗೆ ಏನು ಪ್ರವಾಸಿಗರಿಗೆ ಅಚ್ಚುಮೆಚ್ಚಾಗಿರುವಂಥದ್ದು. ಸಾಕಷ್ಟು ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆಯಲ್ಲಿರುವಂಥದ್ದು. ವಿಶ್ವವಿಖ್ಯಾತ ಜೋಗ ಜಲಪಾತ ಆಗಿರ್ಬೋದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಹುಲಿ ಮತ್ತು ಸಿಂಹಧಾಮಗಳಾಗಿರ್ಬೋದು, ಕುವೆಂಪು ಅವರ ಜನ್ಮಸ್ಥಳ, ಹೀಗೆ ಅನೇಕ ರೀತಿಯ ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿದ್ದಾವೆ. ಅದರಂತೆ ಈಗ ವೀಕೆಂಡ್ ಮತ್ತು ಇಯರ್ ಎಂಡ್ ಆಗಿರೋ ಕಾರಣ ಪ್ರವಾಸಿ ತಾಣಗಳಿಗೆ ಸಾವಿರಾರು ಜನ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ನಾನೀಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ವೀಕೆಂಡ್ ಮತ್ತು ಇಯರ್ ಎಂಡ್ ಜೊತೆಗೆ ಕ್ರಿಸ್ಮಸ್ ಹಬ್ಬಗಳು ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬಂದು ಪ್ರವಾಸಿ ತಾಣಗಳನ್ನು ಕಣ್ ತುಂಬಿಕೊಳ್ತಿರುವಂಥದ್ದು. ಜೊತೆಗೆ ಶಾಲಾ ಮಕ್ಕಳಾಗಿರ್ಬೋದು, ಅವ್ರ ಪೋಷಕರಾಗಿರ್ಬೋದು, ಸಾವಿರಾರು ಜನ ಪ್ರತಿನಿತ್ಯ ಪ್ರವಾಸಿ ತಾಣಗಳಿಗೆ ಬರ್ತಿದ್ದಾರೆ. ಈಗ ಹುಲಿ ಮತ್ತು ಸಿಂಹಧಾಮದಲ್ಲೂ ಸಹ ನೋಡ್ಬೋದು ಸಾಕಷ್ಟು ಜನ, ಸಾವಿರಾರು ಜನ ಬೆಳಗ್ಗೆಯಿಂದ ಬಂದು ಪ್ರವಾಸಿ ತಾಣಗಳನ್ನು ನೋಡ್ಕೊಳ್ತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತೇನೆ ನಿಮಗೆ. ನೋಡ್ಬೋದು ಸಫಾರಿಯ ವ್ಯವಸ್ಥೆ ಸಹ ಇದೆ ಈ ಭಾಗದಲ್ಲಿ. ಸಫಾರಿ ವ್ಯವಸ್ಥೆಯಲ್ಲೂ ಸಹ ಕ್ಯೂವಲ್ಲಿ ನಿಂತು ಜನ ಸಫಾರಿಗಳಿಗೆ ಹೋಗ್ತಿದ್ದಾರೆ. ಅದಾದ ನಂತರದಲ್ಲಿ ಈ ಕಡೆ ಇಡೀ ವ್ಯವಸ್ಥೆ ಸಾಕಷ್ಟು ದೂರ ವಿಸ್ತೀರ್ಣ ಇರುವಂಥದ್ದು. ಅಲ್ಲಿ ಸಹ ಹುಲಿ ಮತ್ತು ಸಿಂಹಗಳನ್ನು, ಜಿಂಕೆಗಳನ್ನು, ಕಾಡು ಕೋಣಗಳನ್ನು ನೋಡಿ ಜನರು ಕಣ್ತುಂಬಿಕೊಳ್ತಿರುವಂಥದ್ದು. ಒಟ್ಟಾರೆಯಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರೋ ಕಾರಣಕ್ಕಾಗಿ ಎಲ್ಲ ಪ್ರವಾಸಿ ತಾಣಗಳಿಗೂ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ಒಂದು ಕಡೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ, ಮತ್ತೊಂದು ಕಡೆ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿ ಆಗಿರ್ಬೋದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಹುಲಿ ಮತ್ತು ಸಿಂಹಧಾಮ ಆಗಿರ್ಬೋದು, ಹೀಗೆ ಎಲ್ಲ ಪ್ರವಾಸಿ ತಾಣಗಳು ಈಗ ಫುಲ್ ರಶ್ ಆಗಿರುವಂಥದ್ದು. ಜನರು ಬಂದು ಪ್ರವಾಸಿ ತಾಣಗಳನ್ನು ನೋಡಿ ಕಣ್ತುಂಬಿಕೊಳ್ತಿದ್ದಾರೆ. ನಿಮಗೆ ಹುಲಿ ಮತ್ತು ಸಿಂಹಧಾಮದಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಈ ಭಾಗದಲ್ಲಿ ತೋರಿಸ್ತೇನೆ. ಸಾಕಷ್ಟು ಜನ ಪ್ರವಾಸಿಗರು ಬೆಳಗ್ಗೆಯಿಂದಲೂ ಬಂದು ಇಲ್ಲಿ ಹುಲಿ ಮತ್ತು ಸಿಂಹಧಾಮದಲ್ಲಿರುವಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ಕಣ್ತುಂಬಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ವೀಕೆಂಡ್ ಇದೆ, ಜೊತೆಗೆ ಇಯರ್ ಎಂಡ್ ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಿದ್ದಾರೆ. ನಿಮಗೆ ಕಾಣಿಸ್ತಿದೆ ಇಲ್ಲಿರುವಂಥ ಪಕ್ಷಿ ಪ್ರಾಣಿಗಳನ್ನು ನೋಡಿ, ಸಸ್ಯ ಪ್ರಭೇದವಾಗಿರ್ಬೋದು, ಪ್ರಾಣಿ ಸಂಕುಲನವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಕ್ಕೇನು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಈಗ ಇಯರ್ ಎಂಡ್ ಆಗಿರೋ ಕಾರಣದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬಂದು ಮಲೆನಾಡಿನ ಸೊಬಗನ್ನು, ಸೌಂದರ್ಯವನ್ನು ಸವಿತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದರೆ ಸಾಕು, ಇಲ್ಲಿ ಪ್ರವಾಸಿ ತಾಣಗಳು ಎಲ್ರಿಗೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚಾಗಿರುವಂಥದ್ದು. ಸಾಕಷ್ಟು ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆಯಲ್ಲಿರುವಂಥದ್ದು. ವಿಶ್ವವಿಖ್ಯಾತ ಜೋಗ ಜಲಪಾತ ಆಗಿರ್ಬೋದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಹುಲಿ ಮತ್ತು ಸಿಂಹಧಾಮಗಳಾಗಿರ್ಬೋದು, ಕುವೆಂಪು ಅವರ ಜನ್ಮಸ್ಥಳ, ಹೀಗೆ ಅನೇಕ ರೀತಿಯ ಪ್ರವಾಸಿ ತಾಣಗಳು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿದ್ದಾವೆ. ಅದರಂತೆ ಈಗ ವೀಕೆಂಡ್ ಮತ್ತು ಇಯರ್ ಎಂಡ್ ಆಗಿರೋ ಕಾರಣ ಪ್ರವಾಸಿ ತಾಣಗಳಿಗೆ ಸಾವಿರಾರು ಜನ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ನಾನೀಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ವೀಕೆಂಡ್ ಮತ್ತು ಇಯರ್ ಎಂಡ್ ಜೊತೆಗೆ ಕ್ರಿಸ್ಮಸ್ ಹಬ್ಬಗಳು ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬಂದು ಪ್ರವಾಸಿ ತಾಣಗಳನ್ನು ಕಣ್ ತುಂಬಿಕೊಳ್ತಿರುವಂಥದ್ದು. ಜೊತೆಗೆ ಶಾಲಾ ಮಕ್ಕಳಾಗಿರ್ಬೋದು, ಅವ್ರ ಪೋಷಕರಾಗಿರ್ಬೋದು, ಸಾವಿರಾರು ಜನ ಪ್ರತಿನಿತ್ಯ ಪ್ರವಾಸಿ ತಾಣಗಳಿಗೆ ಬರ್ತಿದ್ದಾರೆ. ಈಗ ಹುಲಿ ಮತ್ತು ಸಿಂಹಧಾಮದಲ್ಲೂ ಸಹ ನೋಡ್ಬೋದು ಸಾಕಷ್ಟು ಜನ, ಸಾವಿರಾರು ಜನ ಬೆಳಗ್ಗೆಯಿಂದ ಬಂದು ಪ್ರವಾಸಿ ತಾಣಗಳನ್ನು ನೋಡ್ಕೊಳ್ತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತೇನೆ ನಿಮಗೆ. ನೋಡ್ಬೋದು ಸಫಾರಿಯ ವ್ಯವಸ್ಥೆ ಸಹ ಇದೆ ಈ ಭಾಗದಲ್ಲಿ. ಸಫಾರಿ ವ್ಯವಸ್ಥೆಯಲ್ಲೂ ಸಹ ಕ್ಯೂವಲ್ಲಿ ನಿಂತು ಜನ ಸಫಾರಿಗಳಿಗೆ ಹೋಗ್ತಿದ್ದಾರೆ. ಅದಾದ ನಂತರದಲ್ಲಿ ಈ ಕಡೆ ಇಡೀ ವ್ಯವಸ್ಥೆ ಸಾಕಷ್ಟು ದೂರ ವಿಸ್ತೀರ್ಣ ಇರುವಂಥದ್ದು. ಅಲ್ಲಿ ಸಹ ಹುಲಿ ಮತ್ತು ಸಿಂಹಗಳನ್ನು, ಜಿಂಕೆಗಳನ್ನು, ಕಾಡು ಕೋಣಗಳನ್ನು ನೋಡಿ ಜನರು ಕಣ್ತುಂಬಿಕೊಳ್ತಿರುವಂಥದ್ದು. ಒಟ್ಟಾರೆಯಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರೋ ಕಾರಣಕ್ಕಾಗಿ ಎಲ್ಲ ಪ್ರವಾಸಿ ತಾಣಗಳಿಗೂ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಿರುವಂಥದ್ದು. ಒಂದು ಕಡೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ, ಮತ್ತೊಂದು ಕಡೆ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿ ಆಗಿರ್ಬೋದು, ಸಕ್ರೆಬೈಲು ಆನೆ ಬಿಡಾರ ಆಗಿರ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಹುಲಿ ಮತ್ತು ಸಿಂಹಧಾಮ ಆಗಿರ್ಬೋದು, ಹೀಗೆ ಎಲ್ಲ ಪ್ರವಾಸಿ ತಾಣಗಳು ಈಗ ಫುಲ್ ರಶ್ ಆಗಿರುವಂಥದ್ದು.
ಜನರು ಬಂದು ಪ್ರವಾಸಿ ತಾಣಗಳನ್ನು ನೋಡಿ ಕಣ್ತುಂಬಿಕೊಳ್ತಿದ್ದಾರೆ. ನಿಮಗೆ ಹುಲಿ ಮತ್ತು ಸಿಂಹಧಾಮದಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಈ ಭಾಗದಲ್ಲಿ ತೋರಿಸ್ತೇನೆ. ಸಾಕಷ್ಟು ಜನ ಪ್ರವಾಸಿಗರು ಬೆಳಗ್ಗೆಯಿಂದಲೂ ಬಂದು ಇಲ್ಲಿ ಹುಲಿ ಮತ್ತು ಸಿಂಹಧಾಮದಲ್ಲಿರುವಂಥ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿ ಕಣ್ತುಂಬಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ವೀಕೆಂಡ್ ಇದೆ, ಜೊತೆಗೆ ಇಯರ್ ಎಂಡ್ ಇರೋ ಕಾರಣಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಿದ್ದಾರೆ. ನಿಮಗೆ ಕಾಣಿಸ್ತಿದೆ ಇಲ್ಲಿರುವಂಥ ಪಕ್ಷಿ ಪ್ರಾಣಿಗಳನ್ನು ನೋಡಿ, ಸಸ್ಯ ಪ್ರಭೇದವಾಗಿರ್ಬೋದು, ಪ್ರಾಣಿ ಸಂಕುಲನವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಕ್ಕೇನು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಈಗ ಇಯರ್ ಎಂಡ್ ಆಗಿರೋ ಕಾರಣದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬಂದು ಏನು ಮಲೆನಾಡಿನ ಸೊಬಗನ್ನು ಸೌಂದರ್ಯವನ್ನು ಸವಿತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.